ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಗುರುದೇವ, ನೀವ್ ಹೇಳಿದ್ದು ಸತ್ಯ. ನನ್ನ ಜೊತೆ ಜಗಳ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದೇ ತರ ನನ್ಗೂ ಅವನಿಗೂ ಜಗಳ ಆಯ್ತು. ಏನು ಹೇಳುತ್ತಿರುವೆ? ಹೌದು, ನಾನು ಅವನು ದೂರ ಆಗೋ ಹಾಗಾಗೋಯ್ತು. ಇಷ್ಟು ದಿನಗಳು ನನ್ನ ಜೊತೆ ಇದ್ದಿದ್ದ ಆದಿಶೇಷ ಅಂತ ನನಗೆ ತಿಳಿದೇನೆ ಹೋಯ್ತು ಗುರುದೇವ. ಮಣಿ ಬಂದ ನನಗೆ ಸಿಕ್ಕಿ ಆದಿಶೇಷ ಎಲ್ಲಿದ್ದಾನೆ ಅಂತ ನನಗೆ ತಿಳಿತು ಗುರುದೇವ. ಏನು ಆದಿಶೇಷ ಯಾರು ಎಂದು ತಿಳಿಯುತ್ತೆ? ಹಾಗಾದರೆ ಆದಿಶೇಷ ಎಲ್ಲಿ? ಅವನನ್ನೇಕೆ ಕರೆದುಕೊಂಡು ಬರಲಿಲ್ಲ? ಆದ್ರೆ ಅವನು ನನಗೆ ಸಿಗ್ಲೇ ಇಲ್ಲ ಗುರುದೇವ. ಪ್ರತಿಯೊಂದು ಹಂತಕ್ಕೂ ದಾರಿ ಇದೆ ಅನ್ನೋವಾಗ್ಲೇ ಎಲ್ಲ ಕಳೆದು ಹೋಗ್ತಾ ಇದೆ. ಮನೇಲಿರೋ ಅಭಯ ಆದಿಶೇಷ ಅಂತ ನನಗೆ ಗೊತ್ತಾಗೋಷ್ಟರಲ್ಲಿ ಅವನು ಅಪಹರಣ ಆಗಿದ್ದ. ಮಣಿ ಬಂದ ಅಭಯ ರೂಪದಲ್ಲಿರೋ ನನ್ನ ಆದಿಶೇಷನ ಪ್ರತಿಬಿಂಬನ ನನ್ನ ಎದುರು ತೋರಿಸೋವರೆಗೂ ಅವನೇ ನನ್ನ ಆದಿಶೇಷ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ಗುರುದೇವ. ಗುರುದೇವ, ನಾನು ಹೇಗಾದ್ರೂ ಮಾಡಿ ನನ್ನ ಆದಿಶೇಷನ ಪಡ್ಕೋಬೇಕು ಗುರುದೇವ. ಅದಾಗ್ಲಿಲ್ಲ ಅಂದ್ರೆ ನಾಗಮಣಿನೂ ಸಿಗೋದಿಲ್ಲ, ನಾಗಲೋಕಕ್ಕೂ ಒಳ್ಳೇದಾಗೋದಿಲ್ಲ. ದಯವಿಟ್ಟು ಗುರುದೇವ ಏನಾದ್ರೂ ದಾರಿ ತೋರಿಸಿ, ದಯವಿಟ್ಟು. ಶಿವಾನಿ, ಈಗ ನಾಗಮಣಿ ಎಲ್ಲಿದೆ? ಅದು ಜೋಪಾನವಾಗಿದೆ ತಾನೆ? ಆದಿಶೇಷ ಯಾರ ಕೈಗಾದ್ರೂ ಸಿಕ್ಕರೆ ಅವರಿಗೆ ನಾಗಮಣಿ ಎಲ್ಲಿದೆ ಎಂದು ಕಂಡು ಹಿಡಿಯುವುದು ತುಂಬಾ ಸುಲಭ. ಹಾಗಾಗಿ ನಾಗಮಣಿ ಎಲ್ಲಿದೆ? ಅದು ಮಹಾಕಾಲ ಗುಹೆಯಲ್ಲಿದೆ ಗುರುದೇವ. ನೀನು ಭೂಲೋಕದಲ್ಲಿ ಬಚ್ಚಿಟ್ಟಿರುವ ನಾಗಮಣಿಗೆ ರಕ್ಷಣೆ ಇಲ್ಲವೆಂದು ತೋರುತ್ತದೆ. ಮೊದಲು ಭೂಲೋಕಕ್ಕೆ ಹೋಗು. ನಾಗಮಣಿಗೆ ರಕ್ಷಣೆ ನೀಡು. ಹೋಗು. ಓ ಮಹಾಬಲೇಶ್ವರ, ನಿನ್ನ ಲೋಕವನ್ನು ನೀನೇ ಕಾಪಾಡಬೇಕು ತಂದೆ. ನಾಗಮಣಿಯನ್ನು ನಮಗೆ ಕರುಣಿಸುವ ಮುನ್ನ ಅದನ್ನು ಶಾಂತಗೊಳಿಸು. ಮಾರಣ, ಉಚ್ಚಾಟನ, ಶೋಭನ, ದ್ರಾವಣ, ವಶೀಕರಣ, ವಿದ್ವೇಷಣ, ಹಲವಾರು ಸಿದ್ಧಿ ಅಭೀಷ್ಟಗಳಿಂದ ನಿನ್ನನ್ನು ಪೂಜಿಸುತ್ತಿರುವೆ. ಸ್ವಾಮಿಗಳೇ, ಎಲ್ಲ ಗೊತ್ತಿದ್ದು ಯಾಕಿಂತ ತಪ್ಪು ಮಾಡಿದ್ರಿ? ನಮ್ಮ ಮನೇಲಿದ್ದ ಅಭಯ್ ನನ್ನ ಆದಿಶೇಷನ ಇನ್ನೊಂದು ರೂಪ. ಅವನೇ ನನ್ನ ತ್ರಿಶೂಲ ಅನ್ನೋ ಸತ್ಯ ನಿಮಗೆ ಗೊತ್ತಿದ್ರು ಅದು ನನ್ನ ನಿಮ್ದ ಯಾಕೆ ಮರೆ ಮಾಚಿದ್ರಿ? ಪರಮೇಶ್ವರ ಮರೆ ಮಾಚಿದನ್ನ ನಿನಗೆ ಹೇಳಲು ನಾನು ಎಲ್ಲ ವಿಚಾರವೂ ತಿಳಿಯಾಗುವ ತನಕ ನಿನಗೆ ತಿಳಿಸಬಾರದೆಂದು ಆ ಮುಕ್ಕಣ್ಣನ ಕಟ್ಟಪ್ಪಣೆಯಾಗಿ. ಅಲ್ಲ ಸ್ವಾಮಿಗಳೇ, ಇಂಥ ದೈವ ನಿರ್ಧಾರಕ್ಕೆ ಕಾರಣ ಆದ್ರೂ ಏನು? ನನ್ನ ತ್ರಿಶೂಲ ಅಭಯ ಆಗಿದ್ ಯಾಕೆ? ಮಾಯಾಯನೆಯ ಶಾಪ. ತ್ರಿಶೂಲನಿಗೆ ತಾನು ನಾಗಲೋಕದವನು, ತಾನೇ ತ್ರಿಶೂಲ ಎಂದು ತಿಳಿಯಲು ಅಡ್ಡಿಯಾಗಿತ್ತು. ಅವನು ಬದಲಾಗಲು
ಒಂದು ರೂಪ ಬೇಕಿತ್ತು. ಹೌದು, ನನ್ನ ಮಾತನ್ನು ಮೀರಿ ಅಭಯ ತಾನೇ ತ್ರಿಶೂಲ ಎಂದು ನಿನಗೆ ಹೇಳಲು ನಿರ್ಧಾರ ಮಾಡಿ ಅಷ್ಟೇ ಅವನ ದೇಹವೇ ಮಾಯವಾಗಿತ್ತು. ಈಗ ಅದರಿಂದ ಆದ ಉಪಯೋಗ ಆದ್ರೂ ಏನು ಸ್ವಾಮಿಗಳೇ? ಮನೆಗೆ ಅಭಯ ಬಂದ ತ್ರಿಶೂಲ್ಗೆ ಅವನೇ ಆದಿಶೇಷ ಅನ್ನೋ ಸತ್ಯ ಗೊತ್ತಾಗ್ಲೇ ಇಲ್ಲ. ಈಗ ನಾಗಮಣಿ ಕೂಡ ದುಷ್ಟರ ಪಾಲಾಗಿದೆ. ಪದ್ಮಹಸ್ತಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ಗುರುಗಳೇ, ದಿಗ್ವಿಜಯ ಅನಾವರಣಗೊಳಿಸಿ. ಗುರುಗಳೇ, ಈಗಲಾದ್ರೂ ಈ ನಾಗಮಣಿ ಶಕ್ತಿ ನಮ್ದಾಗತ್ತಾ? ದಿಗ್ವಿಜಯ, ನಮಗೆ ನಾಗಶಕ್ತಿ ಒಲಿದಿದೆ. ಹಾಗಂತ ನಾಗಮಣಿಯನ್ನು ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಹಾಗಾದ್ರೆ ನಮ್ಗೆ ನಾಗಮಣಿ ಒಲಿಯೋದು ಯಾವಾಗ? ನಾವು ಅದರ ಶಕ್ತಿ ಪಡ್ಕೊಳ್ಳೋದು ಯಾವಾಗ? ದಿಗ್ವಿಜಯ, ನಾವು ಮಾಡಿದ್ದು ನಾಗಪ್ರಸನ್ನ ಪೂಜೆಯ ಹೊರತು ನಾಗಶಕ್ತಿ ಸಂಚಯನ ಪೂಜೆ ಅಲ್ಲ. ಅದಕ್ಕಿನ್ನು ಪೂರ್ಣ ಶಕ್ತಿ ಬಂದಿಲ್ಲ. ಏನ್ ಹೇಳ್ತಾ ಇದ್ರ ಗುರುಗಳೇ? ದಿಗ್ವಿಜಯ, ಆದಿಶೇಷನ ಶಕ್ತಿ ಇನ್ನು ನಾಗಮಣಿಗೆ ಸೇರ್ಬೇಕು. ಈಗ ನಾನು ಮಾಡಬೇಕಾಗಿರೋ ಪೂಜೆನೂ ಅದೇ. ಅಲ್ಲ ಗುರುಗಳೇ, ಅವನ ಹೆಣಕ್ಕೆ ನಾಚಿಕೆ ಆಗೋಂಗ್ ಬಿದ್ದಿದ್ದಾನೆ. ಅವನ್ ಶಕ್ತಿ ಇದಕ್ಕೇನ್ ತುಂಬ್ತೀರಾ? ಇವನು ನಮ್ಮ ಸಂಮೋಹನ ವಲಯದಲ್ಲಿ ಇರುವವನು. ಶಕ್ತಿ ಸಂಚಯನ ಮಂತ್ರವನ್ನು ಪಠಿಸಿದರೆ ಅವನ ಶಕ್ತಿ ನಾಗಮಣಿಗೆ ಸೇರುತ್ತದೆ. ಅಲ್ಲ, ಅವನ ಶಕ್ತಿ ಇದಕ್ಕೆ ತುಂಬಿದ್ರೆ ನಮ್ಗೇನ್ ತೊಂದರೆ ಆಗಲ್ವಾ? ಅವನು ಬದುಕಿದ್ದಾರೆ ತಾನೆ. ನಾಗಮಣಿಗೆ ಅವನ ಶಕ್ತಿ ಸೇರಿದ ತಕ್ಷಣ ಬಲಿಪೀಠದಲ್ಲಿ ಅವನ ತಲೆಯನ್ನು ಕತ್ತರಿಸಬೇಕು. ಹೌದು ದಿಗ್ವಿಜಯ, ನಾಗಮಣಿ ಮಹಾಮೋಹಮಣಿ. ಅದನ್ನ ನಮ್ಮಂತಹ ಶುದ್ಧ ಶಕ್ತಿಗಳು ಸ್ಪರ್ಶಿಸಬೇಕಾದರೆ ಅದರಲ್ಲಿರುವ ಸಾತ್ವಿಕ ಶಕ್ತಿ ನಾಶ ಆಗಬೇಕು. ಅದಕ್ಕೆ ಇವನ ತಲೆಯನ್ನು ಕತ್ತರಿಸಿ ಅದರ ನೆತ್ತರಿನಿಂದ ನಾಗಮಣಿಗೆ ಅಭಿಷೇಕವನ್ನು ಮಾಡಬೇಕು. ಆದಿಶೇಷನ ರಕ್ತ ಇದರ ಮೇಲೆ ಬಿದ್ದರೆ ಇದರ ಸಾತ್ವಿಕ ಶಕ್ತಿ ಕಳೆದುಕೊಳ್ಳುತ್ತದೆ. ಆಮೇಲೆ ಅದು ನಮ್ಮ ವಶ. ಸ್ವಾಮಿಗಳೇ,
ಶಿವಾನಿ, ನಾನು ಬರುವುದು ಒಂದು ಗಳಿಗೆ ತಡವಾಗಿದ್ದರೂ ನಿನ್ನ ಮರಣ ಸಂಭವಿಸಿತ್ತು. ಆದಿಶೇಷನನ್ನು ಹುಡುಕು ಹೋಗು ಎಂದು ಹೇಳಿದರೆ ನೀನು ಇಲ್ಲೇನು ಮಾಡುತ್ತಿರುವೆ? ನಿನಗೆ ವಹಿಸಿದ ಕೆಲಸವಾದರೂ ಏನು, ನೀನು ಮಾಡುತ್ತಿರುವುದಾದರೂ ಏನು? ಆದಷ್ಟು ಬೇಗ ಆದಿಶೇಷನನ್ನು ಹುಡುಕಿ ಅವನನ್ನು ರಕ್ಷಣೆ ಮಾಡಿ. ವ್ಯರ್ಥ ಕಾಲಹರಣವಾದರೆ ಕ್ಷುದ್ರ ಶಕ್ತಿಗಳು ಅವನ ಪ್ರಾಣವನ್ನು ತೆಗೆಯುತ್ತವೆ. ನಾಗಲೋಕದ ಗತಿ ಇದರ ಅರಿವಿಲ್ಲದೆ ಕೆಲಸವನ್ನು ಮಾಡಿದರೆ ಮನಸ್ಸು ಚಂಚಲಗೊಂಡರೆ ಇಂಥ ಅನಾಹುತಗಳು ಖಚಿತ. ನೀನು ಕರಾಳ ರೇಖೆಯನ್ನು ದಾಟುವುದನ್ನು ತಡೆಯಲು ನಾಗ ಸೈನಿಕರು ಕ್ಷುದ್ರ ರೂಪದಲ್ಲಿ ಬಂದರು. ಅವನನ್ನು ಮೀರಿ ನಡೆಯುವ ದಾರ್ಢ್ಯವಾದರೂ ಏಕೆ? ಸ್ವಾಮಿಗಳೇ, ಈ ಮಣಿ ಬಂದ ತೋರಿಸಿದ ದಿಕ್ಕಲ್ಲಿ ನಾನು ಬರ್ತಾ ಇದ್ದೇನಷ್ಟೇ. ಜಯ ಭೋಲೆನಾಥ. ನಿನ್ನನ್ನು ಈ ಹಾದಿಯ ಮೂಲಕ ಕರೆದುಕೊಂಡು ಬಂದಿದ್ದು ಮಣಿಬಂಧ ಅಲ್ಲ, ಅಭಿಚಾರ ಕರ್ಮದಿಂದ ಸೃಷ್ಟಿ ಮಾಡಿದ ಮಾಯಾವಂತ. ನೀನು ದಿಕ್ಕು ತಪ್ಪಬೇಕು, ನೀನು ಮರಣ ಹೊಂದಬೇಕು ಎಂದು ಶತ್ರುಕೂಟಗಳು ಮಾಡಿದ ಸಂಚು. ಭೋಲೆನಾಥ, ಇಷ್ಟರಲ್ಲಿ ಆದಿಶೇಷನ ನವರೂಪಿ ಅಭಯನ ಮರಣವಾಗಿದ್ದರೂ ಆಗಿರಬಹುದು. ಏನಾಯ್ತು? ಆದಿಶೇಷನಿಂದ ನಾಗಮಣಿಗೆ ಬಂದದ ಶಕ್ತಿ ಮತ್ತೆ ಮರಳಿ ಅವನಿಗೆ ಹೋದದ್ದು ಯಾಕೆ? ಶತ್ರುವನ್ನ ಬಡಿದಾಡಿ ಗೆಲ್ಲುವುದು ಅಸಾಧ್ಯ ಎಂದಾಗ ಅವನನ್ನ ಸಂಮೋಹನಗೊಳಿಸಿ ಕರೆತಂದರು. ಇಷ್ಟೆಲ್ಲ ಯಾಗ ಯಜ್ಞಗಳನ್ನು ಮಾಡಿದರು. ನಾಗಮಣಿ ನಮಗೆ ಒಲಿಯುತ್ತಿಲ್ಲ ಯಾಕೆ? ಯಾವ ದೌರ್ಬಲ್ಯ ನಮಗೆ ತೊಂದರೆ ಕೊಡುತ್ತಿದೆ? ನಾಗಮಣಿಗೆ ಸೇರಿದ ಶಕ್ತಿ ಮರಳಿ ಹೋಗಲು ಕಾರಣ ಏನು? ಇವನ ರುಂಡ ಮುಂಡದಿಂದ ಬೇರೆಯಾಗಿ ಇನ್ನೇನು ರಕ್ತ ಚಿಮ್ಮೋಷ್ಟ್ರಲ್ಲಿ ಪರಸಿಡ್ಲು ಬಡ್ದಂಗ ಆಯ್ತಲ್ಲ. ಯಾಕೆ ಗುರುಗಳೇ? ನಾಗಮಣಿ ಇವನ ಶಕ್ತಿಯನ್ನು ಸ್ವೀಕರಿಸುತ್ತಿಲ್ಲ. ಯಾಕೆ ಹೀಗಾಗ್ತಿದೆ? ನೀವೇ ಹೇಳಿದ್ರಿ ಆದಿಶೇಷನ್ ಶಕ್ತಿ ಈ ನಾಗಮಣಿಗೆ ಸೇರಿಸಿದ್ರೆ ಪರಿಪೂರ್ಣ ಆಗುತ್ತೆ ಅಂತ. ಹೊರಗಡೆ ಬಂದ ಶಕ್ತಿ ಮತ್ತೆ ವಾಪಸ್ ಆಗಿದ್ದಾದ್ರೂ ಯಾಕೆ? ದಿಗ್ವಿಜಯ, ನಾಗಮಣಿ ಮಹಾಶಕ್ತಿಗಳ ಸಾಗರ. ಇದು ಸಾಗರದ ಹಾಗೆ ತನ್ನದಲ್ಲದ ಶಕ್ತಿಯನ್ನ ತನ್ನೊಳಗೆ ಇಟ್ಟುಕೊಳ್ಳುವುದಿಲ್ಲ, ಹೊರಗೆ ಹಾಕುತ್ತೆ. ಹಾಗಾದ್ರೆ ಆದಿಶೇಷನಲ್ಲಿರೋದು ನಾಗಮಣಿ ಶಕ್ತಿ ತಾನೆ? ಮತ್ತೆ ಯಾಕೆ ಆಯ್ತು ಹೀಗೆ?
ತ್ರಿಶೂಲ್, ನಿನ್ಗೇನಾಗಿತ್ತು, ನಿನ್ಗೆಲ್ಲಿ ಹೋಗಿದೆ ಅಂತ ನಾನು ಎಷ್ಟು ಆತಂಕದಲ್ಲಿದ್ದೆ ಗೊತ್ತಾ? ನಿನ್ ಮುಂದೆ ಬಂದು 1000 ಸಲ ನನ್ ತ್ರಿಶೂಲಲ್ಲಿ ಅಂತ ಕೇಳಿದಾಗ ನಾನೇ ನಿನ್ ತ್ರಿಶೂಲ್ ಅಂತ ಒಂದ್ಸಲ ಹೇಳಕ್ಕೆ ಏನಾಗಿತ್ತು ನಿನ್ಗೆ? ನೀನ್ ಹೇಳಿದ್ರೆ ನಾನೇನಾದ್ರೂ ತಪ್ಪು ತಿಳ್ಕೊತಿದ್ನ? ನಿನ್ಗೆ ಹೀಗ್ ನೋವು ಕೊಡ್ತಿದ್ನ? ಹೇಳು ತ್ರಿಶೂಲ್, ನಿಮ್ ಶಿವಾನಿ ನಿನ್ಗೆ ಇಷ್ಟೆಲ್ಲ ನೋವು ಕೊಡ್ತಾ ಇದ್ರು, ಅದನ್ನೆಲ್ಲ ಸಹಿಸ್ಕೊಂಡು ನೀನ್ ಹೇಗಿದ್ದೆ? ಈಗ ನನಗ್ ಸಮಾಧಾನ ಆಯ್ತು. ಜನ್ಮ ಜನ್ಮಾಂತರದ ನಮ್ಮ ಸಂಕಟಕ್ಕೆ ಈಗ ಪರಿಹಾರ ಸಿಕ್ತು. ಈಗ ನನ್ಗೆ ಯಾವ ಯೋಚನೆನೂ ಇಲ್ಲ. ನೀನೊಬ್ಬ ನನ್ ಜೊತೆಗಿದ್ರೆ ಸಾಕು, ನನಗಿನ್ ಯಾವ ಚಿಂತೆನೂ ಇಲ್ಲ, ಯಾವ ಯೋಚನೆನೂ ಇಲ್ಲ. ತ್ರಿಶೂಲ್, ನಿಂಗೊಂದು ವಿಷಯ ಗೊತ್ತಾ? ನೀ ನನಗ್ ಸಿಕ್ಕಿರೋದಕ್ಕೆ ನಾನು ಒಬ್ಳೆ ಸಂತೋಷ ಪಡಲ್ಲ, ಮನೆಯವರೆಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಯಾಕೆ ಸುಮ್ನೆ ಇದೆಯಾ? ಇಷ್ಟು ದಿನ ನಾನು ಮಾತಾಡದೆ ಹೋದ್ರು ನನ್ನ ಹಿಂದೆ ಬಿದ್ದು ಮಾತಾಡಿಸ್ತಾ ಇದ್ದೆ. ನಾನು ಕೋಪ ಮಾಡ್ಕೊಂಡಾಗ ಎಷ್ಟು ಸಲ ನನ್ನ ಬಲವಂತವಾಗಿ ಮಾತಾಡ್ಸಿದ್ಯಾ. ಈಗ ಯಾಕೆ ಸುಮ್ನೆ ಇದೆಯಾ ತ್ರಿಶೂಲ್? ಮಾತಾಡು, ಏನಾದ್ರೂ ಮಾತಾಡು. ನನಗೆ ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ನೀನು ಅಭಯ್ ಎಲ್ಲ ನನ್ ತ್ರಿಶೂಲ್ ಅಂತ ನನ್ಗೆಲ್ರಿಗೂ ಹೇಳ್ಬೇಕು. ನೀನ್ ತಪ್ಪು ಅಂತ ನಾನೇ ನಿನ್ನ ಎಲ್ರ ಮುಂದೆ ಅವಮಾನ ಮಾಡ್ದೆ. ಆದ್ರೆ ಈಗ ನೀನೇ ಸರಿ ಅಂತ ನಾನು ಎಲ್ರಿಗೂ ಹೇಳ್ಬೇಕು. ನಾವೆಲ್ರೂ ನಿನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ಎಷ್ಟು ಪ್ರಯತ್ನ ಪಟ್ವಿ ಅಲ್ವಾ? ಈಗ ನಾನು ಎಲ್ರ ಮುಂದೆ ಹೋಗಿ ನೀನೇ ನನ್ ತ್ರಿಶೂಲ್ ಅಂತ ಹೇಳ್ತೀನಿ. ಈಗ ನೀನ್ ನನಗೆ ಸಿಕ್ಕಾಯ್ತು. ಯಾಕೆ ನನಗೆ ಹೇಳಲಿಲ್ಲ? ಏನಾಯ್ತು? ಕೋಪನಾ? ನಾನು ನಿನ್ಮೇಲೆ ಅಷ್ಟೆಲ್ಲ ಕೂಗಾಡ್ದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ತ್ರಿಶೂಲ್, ಒಂದ್ಸಲ ಕ್ಷಮಿಸ್ಬಿಡು. ನಾನು ನಿನ್ ಯಾವತ್ತೂ ತಪ್ಪು ಮಾಡಲ್ಲ. ಅಭಯ್, ನಿಂತ್ಕೋ. ಅಭಯ್, ತ್ರಿಶೂಲ್ ಒಂದ್ ನಿಮಿಷ. ಯಾಕೆ ನನ್ ಮೇಲೆ ಬೇಜಾರ ತ್ರಿಶೂಲ್? ನಿನ್ ಮೇಲೆ ಕೋಪ ಮಾಡ್ಕೊಂಡೆ ಅಂತನಾ? ನಿನ್ನ ಹತ್ರನೇ ಮಾತಾಡ್ತಿರೋದು. ನನಗ್ ಗೊತ್ತಿರ್ಲಿಲ್ಲ ನೀನೇ ನನ್ನ ಆದಿಶೇಷ ಅಂತ. ನನಗ್ ಗೊತ್ತಿರ್ಲಿಲ್ಲ ತ್ರಿಶೂಲ್, ನನ್ನ ಕ್ಷಮಿಸ್ಬಿಡು. ಒಂದ್ಸತಿ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನಾನೇ ನೀನ್ ತ್ರಿಶೂಲ್ ಅಂತ ಹೇಳ್ಬೋದಾಗಿತ್ತಲ್ವಾ? ತ್ರಿಶೂಲ್, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ತ್ರಿಶೂಲ್, ಅಭಯ್ ಒಂದ್ ನಿಮಿಷ. ಅಭಯ್ ನೋಡು, ನೀನು ಈಗ ಅಭಯ್ ಆಗಿರ್ಬೋದು, ಆದ್ರೆ ಇದಕ್ಕೂ ಮುಂಚೆ ನೀನ್ ನನ್ ತ್ರಿಶೂಲ್ಗೂ ಮುಂಚೆ ನೀನ್ ಏನಾಗಿದೆ ಗೊತ್ತಾ? ಅಭಯ್, ಅಯ್ಯೋ, ನೀನು ಈ ಲೋಕದವನೇ ಅಲ್ಲ, ನೀನು ನಾಗಲೋಕದವನು, ನಾಗಲೋಕದ ಮಹಾರಾಜ. ನೀನು ನನ್ನ ಆದಿಶೇಷ. ತ್ರಿಶೂಲ್, ನಿಂತ್ಕೋ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಹೋದ ಜನ್ಮದಲ್ಲಿ ಈ ಜನ್ಮದಲ್ಲಿ ನಾನೇ ನಿನ್ನ ಹೆಂಡತಿ, ನೀನೇ ನನ್ನ ಆದಿಶೇಷ. ಯಾಕೆ ಹಾಗೆ ನೋಡ್ತಿದ್ಯಾ ತ್ರಿಶೂಲ್? ನಿನಗೊಂದು ಶಾಪ ಆಯ್ತು, ಅದು ಈ ರೂಪಕ್ಕೆ ಬಂದ್ಮೇಲೆ ದೂರ ಆಗಿದೆ. ನೀನು ಸಾಮಾನ್ಯ ಮನುಷ್ಯ ಅಲ್ಲ, ನೀನು ಇಚ್ಛಾಧಾರಿ ನಾಗ. ತ್ರಿಶೂಲ್, ನಿಂತ್ಕೋ. ತ್ರಿಶೂಲ್, ಏನ್ ಮಾಡ್ತಾ ಇದ್ದೀರಾ? ಬೇಡ,
ಶಿವಾನಿ, ಮನೆ ಮಗನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ದೆ. ಅದಕ್ಕೆ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡದೆ ಹಾಗೆ ನಿಂತಿದ್ಯಾ? ಏನಿದ್ರ ಅರ್ಥ? ಅಲ್ಲಮ್ಮ ಶಿವಾನಿ, ಇವನು ಮನೆ ಮಗ ಹೇಗಾಗ್ತಾನೆ? ಅಭಯ್ ತ್ರಿಶೂಲ್ ಅನ್ನೋ ಸತ್ಯ ಶಿವಾನಿಗೆ ಗೊತ್ತಾಗಿದೆ. ಸುತ್ತ ಇರೋ ಶತ್ರುಗಳು ಯಾರು ಅಂತ ತಿಳಿದೆ. ಸತ್ಯ ಹೇಳಿದ್ರೆ ಅದರಿಂದ ಅಪಾಯ ಜಾಸ್ತಿ ಅಬ್ಬಾಯಿಗೆ. ಎಲ್ಲ ನೆನಪಾಗೋವರೆಗೂ ಸುಮ್ಮನೆ ಇರೋದೇ ಸರಿ. ನಿನ್ನನ್ನೇ ಕೇಳ್ತಾ ಇರೋದು. ಏನಾಯ್ತು? ಅಲ್ಲ, ಅದು ಈ ಮನೆ ಮಗನ ಕೈ ಹಿಡಿದು ಕರ್ಕೊಂಡ್ ಬರ್ತೀನಿ ಅಂತ ಬಂದವರು ಅಭಯ್. ಆ ಕೆಲಸ ಪೂರ್ತಿ ಆಗೋವರೆಗೂ ಅವ್ರು ಇಲ್ಲೇ ಇರ್ತಾರೆ. ಎಲ್ಲ ನೀನೇ ಮಾತಾಡ್ತಿದ್ಯಲ್ಲ, ಇವನಿಗೇನಾಯ್ತು? ಇವನೇ ಮಾತಾಡ್ಬೋದಲ್ಲ. ಅದು ಅವ್ರಿಗೆ ಹುಷಾರಿಲ್ಲ ಅನ್ಸತ್ತೆ, ಏನು ಮಾತಾಡ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತನೂ ಗೊತ್ತಾಗದೆ ಒಂದ್ ಕಡೆ ಮಂಕಾಗಿ ನಿಂತಿದ್ರು. ಅದಕ್ಕೆ ಮನೆಗೆ ಕರ್ಕೊಂಡು ಬಂದೆ ಅಷ್ಟೆ. ಅದು ಅಲ್ಲದೆ ಅವ್ರ ಹೆಸರೇ ಸರಿಯಾಗಿ ಹೇಳಕ್ಕಾಗ್ತಿಲ್ಲ. ಅಲ್ಲ, ಇವನೇ ಯಾರು ಅಂತ ಗೊತ್ತಿಲ್ಲದೆ ಇರುವಾಗ ಇವನು ತ್ರಿಶೂಲ್ನ ಹೇಗೆ ಕಂಡಿಡಿತಾನೆ? ಅಲ್ಲ, ಈ ತರ ಇರೋರನ್ನ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಮನೆಗೆ ಕರ್ಕೊಂಡ್ ಬಂದಿದ್ಯಾ? ಇವ್ರು ಬಂದಿರೋ ಸಮಸ್ಯೆ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಸರಿ ಹೋಗಲ್ಲ. ಅದನ್ನ ಈ ಮನೇಲಿದ್ದೆ ಸರಿ ಮಾಡ್ಬೇಕು. ಈ ಮನೆ ಮಗನ ಬಗ್ಗೆ ಕಂಡು ಹಿಡಿಯೋಕ್ ಬಂದು ಇವ್ರಿಗೆ ತೊಂದರೆ ಆಗಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಇವ್ರ ಸಹಾಯಕ್ಕೆ ನಿಲ್ಬೇಕಲ್ವಾ? ದಯವಿಟ್ಟು ಯಾರು ಇವ್ರನ್ನ ಇಲ್ಲಿಂದ ಹೋಗು ಅಂತ ಹೇಳ್ಬೇಡಿ. ಬನ್ನಿ ಹೋಗೋಣ. ಕತ್ಲಾಗಿರೋ ನಿನ್ ಮನ್ಸಲ್ಲಿ ಒಂದು ಸಣ್ಣ ಕಿಡಿ ಬಿದ್ರು ಸಾಕು. ಆ ಬೆಳಕಲ್ಲಿ ನೀನ್ ಯಾರು ಅಂತ ನಿನಗೆ ಅರ್ಥ ಆಗತ್ತೆ. ದಯವಿಟ್ಟು ಏನಾದ್ರೂ ಮಾತಾಡು. ಒಂದು ನಿಮಿಷ ಬಂದೆ. ತ್ರಿಶೂಲ್ ತಗೋ. ಇದ್ಯಾರು ಗೊತ್ತಾ? ಇದ್ ನೀನೆ. ನನ್ನ ಕಣ್ಣು ನೋಡು. ನನ್ನ ಕಣ್ಣಲ್ಲಿರೋ ಪ್ರತಿಬಿಂಬ ನೋಡು. ಆಗ ನಮ್ಮ ಪ್ರೀತಿ ಕತೆ ಕಾಣುತ್ತೆ. ನಾನು ಅನುಭವಿಸಿದ ನೋವು ಕಾಣುತ್ತೆ. ಇಲ್ಲಿ ನಮ್ಮ ಪ್ರೀತಿ, ನಮ್ಮ ಕನಸು, ನಮ್ಮ ಭವಿಷ್ಯ ಎಲ್ಲ ಇದೆ ನೋಡು. ತ್ರಿಶೂಲ್, ನಿನಗೆ ನೆನಪಿದ್ಯಾ? ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಗುರಿ ಇರುತ್ತೆ. ದೇವ್ರು ಒಂದೊಂದು ಗುರಿ ಕೊಟ್ಟಿರ್ತಾನೆ ಅಂತ ನೀನು ಹೇಳಿದ ಮಾತು ನೆನಪಿದ್ಯಾ? ಮೊದಲು ಆ ಗುರಿ ಏನು ಅಂತ ನಾವು ತಿಳ್ಕೋಬೇಕು. ಅದು ತಿಳ್ಕೊಂಡ್ಮೇಲೆ ಆ ಗುರಿಗೋಸ್ಕರನೇ ನಾವು ಬದುಕಬೇಕು ಅಂತ ನೀನು ಹೇಳಿದ ಮಾತು ನೆನಪಿದ್ಯಾ? ನಮ್ಮಿಬ್ರು ಗುರಿ ಇದೆಯಲ್ಲ, ಆ ಗುರಿ ಬಗ್ಗೆ ಇಡೀ ಒಂದು ಲೋಕದ ನಿರೀಕ್ಷಣೆ ಇದೆ. ಲೋಕ ಕಲ್ಯಾಣಕ್ಕಾಗಿ ನಾವಿಬ್ರು ಇಲ್ಲಿಗೆ ಬಂದಿರೋದು. ಈ ಜನ್ಮದ ಗುರಿ ಬಗ್ಗೆ ನಿನಗೆ ಅರ್ಥ ಆದ್ರೆ ಹೋದ ಜನ್ಮದ ಎಲ್ಲ ನೆನಪುಗಳು ನಿನಗೆ ಮಾರು ಕಳಿಸುತ್ತೆ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ ನಿನಗೆಲ್ಲ ನೆನಪಾಗ್ತಿದ್ಯಾ? ಎಲ್ಲ ಗೊತ್ತಾಯ್ತಾ? ತ್ರಿಶೂಲ್, ನಿನ್ನೇ ಕೇಳ್ತಾ ಇರೋದು. ಮಾತಾಡು ತ್ರಿಶೂಲ್. ತ್ರಿಶೂಲ್ ಯಾರು? ನೀನೇ ನನ್ ತ್ರಿಶೂಲ್.
ಅಬ್ಬಾಯಿ ತ್ರಿಶೂಲ್, ಈ ಅಭಯ್, ನನ್ನ ಆದಿಶೇಷ ಎಲ್ರೂ ಒಬ್ರೆ. ಅಂದ್ರೆ ಅಮ್ಮಾಯಂಗನೆ ಆಡ್ತಾ ಇರೋ ಮಾತುಗಳು. ಈ ಶಿವಾನಿ ಅವನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿರೋದು ನೆನೆಸ್ಕೊಂಡ್ರೆ ಅವನು ಸಿಕ್ಕರೆ ಇಲ್ಲೇ ಶೂಟ್ ಮಾಡ್ಬಿಡೋಣ ಅಂತ ಅನಿಸ್ತಾ ಇದೆ. ಆದರೂ ಏನೋ ಒಂಥರ ಕೈ ನಡ್ಕ ಅಲ್ಲ. ಒಂದು ಸಾರಿ ಪಾಯಿಂಟ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಶೂಟ್ ಮಾಡ್ತಿದ್ದ ದಿಗ್ವಿಜಯನಿಗೆ ಇವತ್ತು ಕೈ ನಡುಕ್ತಾ ಇದೆ ಅಂದ್ರೆ ಏನರ್ಥ? ಏನರ್ಥ? ಮನೆಯಲ್ಲೇ ನಾಗಿಣಿ ಇದ್ದಾಳೆ. ಆ ಅಭಯ ಆದಿಶೇಷ ಅಂತ ಗೊತ್ತಾದಾಗ್ಲೂ ಈ ನಡುಕ ಇರಲಿಲ್ಲ. ಆದ್ರೆ ಆ ನಾಗಿಣಿಗೆ ಆ ಅಭಯ ಆದಿಶೇಷ ಅಂತ ವಿಷಯ ಗೊತ್ತಾಗಿದೆ ಅನ್ನೋ ಅನುಮಾನ ಹುಟ್ಟಿದ ಮೇಲೆ ಈ ನಡುಕ ಹುಟ್ಟಿದೆ. ಸಾವನ್ನ ಗೆಲ್ಲಬೇಕು ಅಂತ ಹೊರಟವನಿಗೆ 1000 ಗೊಂದಲಗಳು ಹುಟ್ಟೋದು ಸಹಜ. ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ? ಗೊತ್ತಾಗ್ತಿಲ್ಲ. ಇವನು ಆದಿಶೇಷ. ನಾನು ಗನ್ ತೆಗೆದು ಏನಾದರೂ ಶೂಟ್ ಮಾಡೋದಕ್ಕೂ ಮುಂಚೆನೆ ನನ್ನ ಪ್ರಾಣಗಳ ಕಸ್ದು ಹಾಕೋ ಶಕ್ತಿ ಇದೆ ಇವನಿಗೆ. ಸುಮ್ಮನೆ ಪ್ರಯತ್ನ ಪಟ್ಟು ಸಾಯೋದಕ್ಕಿಂತ ಬುದ್ಧಿವಂತಿಕೆಯಿಂದ ಮುಂದುವರಿಬೇಕು. ವಾಟ್ ಮಿಸ್ಟರ್ ಅಭಯ್, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಅದು ನಾನು ಅವಳು ನೀರು. ಏನು ನಾನು ಅದು ನೀರು ಅಂತೆಲ್ಲ ಹೇಳ್ತಿದ್ದೀರಾ? ಸರಿಯಾ ಮಾತಾಡಿ, ಏನು ಅಂತ. ನನಗೆ ಬಾಯಾರಿಕೆ ನೀರು ಬೇಕು. ನೀರು ನೀರು ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ, ಹೊಟ್ಟೆ ಹಸಿತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ನೀವು ಹೂ ಅನ್ನಿ, ಇವಾಗಲೇ ಹೋಗಿ ಬಿಡು ಓಪನ್ ಮಾಡ್ತಾರೆ. ನೋಡು, ನಿನ್ನ ಕಡೆಯವರು ಎಷ್ಟೇ ಬಲಿಷ್ಠವಾಗಿರ್ಬೋದು, ಆದರೆ ಅವ್ರು ಕೊಲ್ಬೇಕಾಗಿರೋದು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಒಬ್ಬ ಪೊಲೀಸ್ ಆಫೀಸರ್ನ. ಏನ್ ಸರ್, ಇಂಥ ಚಿಕ್ಕ ಕೆಲಸಕ್ಕೆ ನಮ್ಮನ್ನೆಲ್ಲ ಬರಕ್ಕೆ ಹೇಳಿದ್ರಾ? ಕೇಳುವಾಗ ಯಾವುದೇ ಆಗಲಿ ಚಿಕ್ಕ ಕೆಲಸನೇ, ಆದರೆ ಮಾಡುವಾಗ ದೊಡ್ಡ ಕೆಲಸ ಆಗಿರುತ್ತೆ. ನನ್ನಿಂದ ಆಗದೆ ಇರೋದಕ್ಕೆ ನಿಮಗೆ ಹೇಳ್ತಾ ಇರೋದು. ಏನ್ ಹೇಳ್ತಿದ್ದೀರಾ ಸರ್? ಈ ಗನ್ನಿಂದ ಕೊಲ್ಬಹುದಾಗಿದ್ರೆ ನಾನು ಆರಾಮಾಗಿ ಕೊಂದಾಕ್ಬಿಡ್ತಿದ್ದೆ. ಆದರೆ ಅವನನ್ನ ಈ ಗನ್ನಿಂದ ಕೊಲ್ಲೋದಕ್ಕಾಗೋದಿಲ್ಲ. ಆದರೆ ಅವನ್ನ ಕೊಲ್ಬೇಕಾಗಿರೋದು ನಿಮ್ಮ ಪುಂಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.